ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಬಿಎಚ್ ರಸ್ತೆ ಅಗಲೀಕರಣ, ಅವೈಜ್ಞಾನಿಕ ಮತ್ತು ಕಳಪೆ ದೂರು, ಸಂಸದರೇ ಶಾಸಕರೇ ಬಂದು ಸ್ಥಳ ಪರಿಶೀಲಿಸಿ ನ್ಯಾಯ ಕೊಡಿ ಎನ್ನುತ್ತಿದ್ದಾರೆ ಸ್ಥಳೀಯ ನಿವಾಸಿಗಳು. ರಾಷ್ಟ್ರೀಯ ಗ್ರಾಮೀಣ ಸಾಕ್ಷರತಾ ಮಿಷನ್ ಯೋಜನೆಯಡಿ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್ ವಿತರಣೆ. ಸಂಸದ ರಾಘವೇಂದ್ರ ಕಾರ್ಯಕ್ಷಮತೆ ಕುರಿತು ಹಕ್ರೆ ಮತ್ತು ಮೈತ್ರಿ ಮಾತು. ಮಾರ್ಚ್ 21ರಂದು ಸಂಜೆ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಕಾಲೇಜ್ ಟು ಕಾರ್ಪೊರೇಟ್ ತರಬೇತಿ ಕಾರ್ಯಕ್ರಮ. ಈಗ ಸುದ್ದಿಯ ವಿವರ. ರಾಷ್ಟ್ರೀಯ ಹೆದ್ದಾರಿ 206 ಕಾಮಗಾರಿ ಅವೈಜ್ಞಾನಿಕ ಹಾಗೂ ಅತ್ಯಂತ ಕಳಪೆಯಿಂದ ಕೂಡಿದೆ. ಕಳಪೆ ಕಾಮಗಾರಿ ನಡೆಯುತ್ತಿದ್ದು, ಸಾರ್ವಜನಿಕರ ದೂರುಗಳಿದ್ದಾಗ್ಯೂ ಚುನಾಯಿತ ಪ್ರತಿನಿಧಿಗಳು ಸ್ಥಳಕ್ಕೆ ಭೇಟಿ ನೀಡದಿರುವುದು ಖಂಡನೀಯ ಎಂದು ಮಲೆನಾಡು ಭೂರಹಿತ ರೈತ ಹೋರಾಟ ವೇದಿಕೆ ಜಿಲ್ಲಾ ಸಂಚಾಲಕ ತೀನಾ ಶ್ರೀನಿವಾಸ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಾರ ಹೆಸರು ಹೇಳ್ಬೇಕಲ್ಲ, ಸ್ವಾಗತ. ಈ ದಿನ ನಮ್ಮ ಬಿಎಚ್ ರಸ್ತೆಯ ನಾಗರಿಕರು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಸಾಗರ ನಗರ ವ್ಯಾಪ್ತಿಯಲ್ಲಿ ಹೋಗ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ಅಗಲ ಮಾಡೋದು ಮತ್ತೆ ಜೊತೆಗೆ ಚರಂಡಿ ಮಾಡ್ತಕ್ಕಂಥ ಕೆಲಸ ಈಗ ನಡೀತಾ ಇದೆ. ಆರಂಭದಲ್ಲಿ ಈ ರಸ್ತೆ ಅಗಲದ ನೋಟಿಫಿಕೇಶನ್ ಆದಾಗ ಸಾಗರ ವಕೀಲರ ಸಂಘದವರು ಒಂದು ಹೈಕೋರ್ಟ್ನಲ್ಲಿ ದಾವೆಯನ್ನ ಹೂಡಿದ್ರು. ಆ ದಾವೆಯ ಪ್ರಕಾರ ರಸ್ತೆಯ ನಮ್ಮ ರಿಲಯನ್ಸ್ ಪೆಟ್ರೋಲ್ ಬಂಕ್ ಇಂದ ಹಿಡಿದು ಜೂನಿಯರ್ ಕಾಲೇಜು ಹಾಸ್ಟೆಲಿಂದ ಹಿಡಿದು ಪೊಲೀಸ್ ಸ್ಟೇಷನ್ ಸರ್ಕಲ್ ವರೆಗೆ ಎರಡು ಬದಿ ಅಗಲ ಮಾಡಬೇಕು. ಸುಮಾರು 3,000 ಜನ ವಿದ್ಯಾರ್ಥಿಗಳು ಓದ್ತಕ್ಕಂಥ ಕಾಲೇಜ್ ಇದೆ, ಕೋರ್ಟ್ ಬರ್ತದೆ, ಸಾವಿರಾರು ಜನ ನಾಗರಿಕರು ಬರೋದು. ಆ ಜಾಗಗಳನ್ನ ಉಳಿಸ್ಕೊಳ್ಬೇಕು. ಮತ್ತೆ ಜಾಗ ಹೆಚ್ಚು ಮಾಡೋದಕ್ಕೆ ಕಾಲೇಜಿಂದು ಅಥವಾ ಕೋರ್ಟಿಂದು ಇವೆಲ್ಲ ಆಗಲ್ಲ ಅಂತ ಹೇಳಿ ಹೈಕೋರ್ಟ್ ನಲ್ಲಿ ದಾವೆಯನ್ನು ಹೂಡಿದ್ರು. ಆ ದಾವೆ ಹೂಡಿದಾಗ ದಿವಾಕರ್ ಅವರು ವಕೀಲರಾಗಿದ್ರು ರಾಜ್ಯ ಹೈಕೋರ್ಟ್ ನಲ್ಲಿ. ಅಲ್ಲಿ ಆ ಕೇಸಲ್ಲಿ ಇದ್ದಂಥವ್ರು ವಕೀಲರ ಸಂಘದವರು ಹೆಚ್ಚು ಮುತುವರ್ಜಿ ತಗೊಳ್ಳದೆ ಆ ಕೇಸನ್ನ ಹಿಂಪಡೆದಿದ್ದಾರೆ ಅಂತ ಹೇಳಿ ವರ್ತಮಾನ ಬಂತು. ಜೊತೆಗೆ ಕಾಮಗಾರಿ ಪ್ರಾರಂಭ ಮಾಡೋದಕ್ಕೆ ಈಗ ಸಾಗ್ತಾ ಇದೆ. ಆಮೆ ಗತಿಯಲ್ಲಿ ಈ ಕಾಮಗಾರಿ ನಡೀತಾ ಇದೆ. ಹೋದ ವರ್ಷ ಜುಲೈ ಒಳಗೆ ಈ ಒಂದು ಕಾಮಗಾರಿ ಮುಗಿಬೇಕಾಗಿತ್ತು. ಹೋದ ವರ್ಷ ಜುಲೈಗೆ ಟೆಂಡರ್ ಅವಧಿ ಮುಕ್ತಾಯಗೊಂಡಿದೆ. ಮತ್ತೆ ಈ ವರ್ಷ ಜುಲೈವರೆಗೆ ಈ ಒಂದು ಕಾಲವನ್ನ ನಿಗದಿ ಮಾಡಿದ್ದಾರೆ. ನಮ್ಮ LB ಕಾಲೇಜಿಂದ ಹಿಡಿದು ತ್ಯಾಗರ್ತಿ ಕ್ರಾಸ್ ವರೆಗೂ ಸಹ ಈ ಕಾಮಗಾರಿ ನಡೆದಿದೆ. ಕಾಮಗಾರಿ ಅತ್ಯಂತ ಕಳಪೆಯಿಂದ ಕೂಡಿದೆ. ಅಲ್ಲಿ ಹಾಕಿದಂತ ರೋಡಿನ ಬದಿಗೆ ಹಾಕಿದಂತ ಕಬ್ಬಿಣದ ಸರಳುಗಳಿರ್ಬೋದು, ಆಮೇಲೆ ಮತ್ತೆ ಕಾಮಗಾರಿ ಟಾರ್ ಹಾಕಿರ್ತಕ್ಕಂಥ ಕಾಮಗಾರಿ ಇರ್ಬೋದು, ಇವೆಲ್ಲ ಕಳಪೆನೇ ಇದೆ. ಯಾವುದೂ ಸಹ ಗುಣಮಟ್ಟದ ಕಾಮಗಾರಿಗಳು ಇದುವರೆಗೆ ನಡೆದಿಲ್ಲ. ಜೊತೆಗೆ ಅಲ್ಲಿಂದ ರಾಮ ಮಂದಿರದಿಂದ ಈ ಕಡೆ ಹಿಡಿದು ಈಗ BH ರಸ್ತೆಯವರೆಗೆ ಅಗಲೀಕರಣ ಕಾಮಗಾರಿ ನಡೀತಾ ಇದೆ. ಈ ರಾಷ್ಟ್ರೀಯ ಹೆದ್ದಾರಿ ಅಂದಾಗ ಒಂದು ಅದಕ್ಕೆ ನಿಯಮ ಇದೆ, ಅವರು ಕಟ್ಟುನಿಟ್ಟಾಗಿ ಮಾಡ್ತಾರೆ ಅಂತ ಒಂದು ಹೆಸರು ಇತ್ತು. ಆದ್ರೆ ಈ ಕಾಮಗಾರಿ ಮಾಡಿದ್ ನೋಡಿದ್ರೆ ಇಷ್ಟ ಬಂದ ಹಾಗೆ ಅಗಲ ಮಾಡ್ತಕ್ಕಂಥ ಕಾಮಗಾರಿಯನ್ನು ಮಾಡಿದ್ದಾರೆ. ಕೆಲವರು ಪ್ರಭಾವನ ಬಳಸಿ ಅವರ ಬಿಲ್ಡಿಂಗ್ ಒಂದು ಕಡೆ ತೆಗೆದ್ರೆ ಅಲ್ಲೇ ಕೆಲಸ ಮಾಡಲ್ಲ, ಎಲ್ಲ ಕಡೆ ಅದನ್ನ ಕಿತ್ಕೊಂಡು ಸಾರ್ವಜನಿಕರಿಗೆ ತೊಂದರೆ ಆಗಂಗ್ ಮಾಡಿದ್ದಾರೆ. ಇದ್ರ ಬಗ್ಗೆ ಆ ಭಾಗದ ಎಲ್ಲ ನಾಗರಿಕರು, ನಮ್ಮ ನಗರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹೈವೇಲಿ ಇರ್ತಕ್ಕಂಥ ಎಲ್ಲ ವರ್ತಕರು, ವಾಸ ಮಾಡ್ತಕ್ಕಂಥ ಜನನೇ ನೇರವಾಗಿ ಹಿಡಿದು ಬೀದಿಗೆ ಬಂದು ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸವನ್ನ ಮೊನ್ನೆ ಒಂದು 8-10 ದಿನದಿಂದ ನಡೀತಾ ಇದೆ. ಆದ್ರೆ ಯಾರೂ ಸಹ ನಗರಸಭೆ ಜವಾಬ್ದಾರಿನೂ ಇದೆ ಇದರಲ್ಲಿ. ನಗರ ವ್ಯಾಪ್ತಿಯಲ್ಲಿ ಹೈವೇ ಚರಂಡಿ ಮತ್ತೆ ರಸ್ತೆ ಅಗಲೀಕರಣ ಮಾಡಿದಾಗ ಅದು ನಗರಸಭೆ ವ್ಯಾಪ್ತಿಗೆ ಸೇರಿರೋದು, ನಗರಸಭೆಗೆ ಸೇರಿದಂತ ಜಾಗ. ಅದನ್ನ ಮಾಡೋ ಹೊತ್ತಿಗೆ ನಗರಸಭೆಯವರು ಅದನ್ನ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತೆ ಕಮಿಷನರು ಅದನ್ನ ಕಣ್ಣಿಟ್ಟು ನೋಡಿ ಅದ್ರ ಬಗ್ಗೆ ಗುಣಮಟ್ಟದ ಬಗ್ಗೆ ಮತ್ತೆ ಜನರಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇದ್ದಂಗೆ ನಿಷ್ಪಕ್ಷಪಾತವಾಗಿ ಕಾಮಗಾರಿ ನಡೆಯೋದಕ್ಕೆ ಕ್ರಮ ಕೈಗೊಳ್ಳಬೇಕಾಗಿತ್ತು. ಅವರು ಕಾಲೇ ಇಟ್ಟಿಲ್ಲ. ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮ ಕಮಿಷನರ್ ಅಧ್ಯಕ್ಷರು, ಉಪಾಧ್ಯಕ್ಷರು ಹೊಸದಾಗಿ ಬಂದವ್ರೀಗ ಒಂದು 15 ದಿನ ಆಯ್ತು. ನಾವು
ಬರೋ ಹೊತ್ತಿಗೆ ಜಗಳ ಶುರುವಾಗಿದೆ, ಕಾಂಗ್ರೆಸ್ನವರಿಗೆ ಬಿಜೆಪಿಯವರಿಗೆ ಜಗಳ ಶುರುವಾಗಿ ಅದರಲ್ಲೇ ಮುಳುಗಿದ್ದಾರೆ ಹೊರತು ವ್ಯಾಪ್ತಿಯಲ್ಲಿ, ನಗರ ವ್ಯಾಪ್ತಿಯಲ್ಲಿ ನಡೀತಾ ಇರ್ತಕ್ಕಂಥ ಕೆಲಸದ ಬಗ್ಗೆ ಅವರು ಗಮನವನ್ನು ತಗೊಂಡಿಲ್ಲ. ನಮ್ಮ ಶಾಸಕರಿಗೆ ವಿಧಾನಸಭೆ ಅಧಿವೇಶನ ನಡೀತಾ ಇದೆ, ಶನಿವಾರ ಭಾನುವಾರ ಬಂದಿದ್ದಾರೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ನಡೆದು ಅಲ್ಲಿ ಗುಣಮಟ್ಟದ ಕೆಲಸ ನಡೀತಿಲ್ಲ, ಪಕ್ಷಪಾತ ನಡೀತಾ ಇದೆ. ಈ ತರ ದೂರುಗಳಿದ್ದಾಗ್ಲೂ ಸಹ ಶಾಸಕರು ಅದನ್ನ ವೀಕ್ಷಣೆ ಮಾಡ್ಬೇಕಾಗಿತ್ತು, ಜನರ ಕುಂದುಕೊರತೆಯನ್ನ ಕೇಳಬೇಕಾಗಿತ್ತು. ಅವರು ಸಹ ಕೇಳಿಲ್ಲ. ಸಂಸತ್ ಸದಸ್ಯರಿಗೂ ಗಮನಕ್ಕೆ ಇಲ್ಲಿ ನಡೀತಕ್ಕಂತ ಕಾಮಗಾರಿಯ ಬಗ್ಗೆ ತಿಳಿಸಿದ್ದಾರೆ, ಅದು ಸಹ ಏನೂ ಆಗಿಲ್ಲ. ಅದಕ್ಕೋಸ್ಕರ ಇವತ್ತು ಜನ ಅನಿವಾರ್ಯವಾಗಿ ಪ್ರತಿಭಟನೆ ಮಾಡ್ತಾರೆ. ಒಬ್ರು ಇಂಜಿನಿಯರ್ ಬಂದ್ರು, ನನಗೆ ಗಲಾಟೆ ಆದ್ಮೇಲೆ ಇದು ತಪ್ಪಾಗಿದೆ ಅಂತ ತಿಳಿದು ಬಂದಿರೋದು. 2 ಜನ ಬಂದು ಎಲ್ಲ ಸಮೀಕ್ಷೆ ಮಾಡ್ತಾರೆ ಅಂತ ಹೇಳಿದ್ರು, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. 2 ಜನ ಬರ್ಲಿಲ್ಲ. ಈಗ ಆರಂಭವಾದಂತ ಕಾಮಗಾರಿ ಎಲ್ಲಿವರೆಗಾಗಿದೆ ಅದನ್ನ ಸಂಪೂರ್ಣ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿ ಹೈವೇಯ ಉನ್ನತ ಅಧಿಕಾರಿಗಳು ನಮ್ಗೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ತಿಳಿಸಿದ್ರು. ಆದ್ರೆ ಅವ್ರು ಬಂದಿಲ್ಲ. ಅದಕ್ಕೋಸ್ಕರ ಇವತ್ತು ಇಂಥ ಅವೈಜ್ಞಾನಿಕ ಮತ್ತೆ ಕಳಪೆ ಕಾಮಗಾರಿ ಇವತ್ತು ಸುಮಾರು ಈ ರಸ್ತೆಗೆ ಸುಮಾರು 65 ಕೋಟಿಗಿಂತ ಹೆಚ್ಚು ಹಣ ಇವತ್ತು ಬಂದಿದೆ. ಸುಮಾರು 10-15 ಕೋಟಿ ಪರಿಹಾರಕ್ಕೆ ಕೊಟ್ಟಿದ್ದಾರೆ. 50 ಕೋಟಿಗಿಂತ ಜಾಸ್ತಿ ಇವತ್ತು ಡಾಂಬರೀಕರಣಕ್ಕೆ ಇಟ್ಟಿದ್ದಾರೆ. ಅಂತ ಅಷ್ಟು ಹಣ ಇವತ್ತು ನೀರಲ್ಲಿ ತೇಲ್ಬಿಟ್ಟ ಹೆಂಗೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಇದನ್ನ ರಾಷ್ಟ್ರೀಯ ಹೆದ್ದಾರಿಯವರ ಅವೈಜ್ಞಾನಿಕ ಮತ್ತು ಕಳಪೆ ಕಾಮಗಾರಿಯನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ಜೊತೆಗೆ ಪ್ರತಿಭಟನೆ ಮಾಡ್ತೀವಿ. ಮತ್ತು ಆ ಪ್ರತಿಭಟನೆಗೆ ಶಾಸಕರು, ನಗರಸಭೆ ಆಡಳಿತನೂ ಗುರಿಯಾಗಬೇಕಾಗುತ್ತೆ. ಅವ್ರೇನಾದ್ರೂ ಸ್ವಲ್ಪ ಕಿಂಚಿತ್ತು ಜನರ ಬಗ್ಗೆ ಕೃತಜ್ಞತೆ ಇದ್ರೆ, ಜವಾಬ್ದಾರಿ ಇದ್ರೆ, ನಮ್ಮ ಶಾಸಕರು, ನಗರಸಭೆ ಆಡಳಿತ ಕೂಡಲೇ ನಮ್ಮ ಜನರನ್ನೆಲ್ಲ ಭೇಟಿಯಾಗಿ ಆ ಕಾಮಗಾರಿಗಳನ್ನು ಪರಿಶೀಲನೆ ಮಾಡಿ, ಜಿಲ್ಲೆಯಲ್ಲಿ ಹೈವೇ ಅಧಿಕಾರಿಗಳನ್ನು ಕರೆಸಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಏನು ತಪ್ಪಾಗಿದೆ ಅದು ಸರಿಪಡಿಸಬೇಕು. ಜನರಿಗೆ BH ರಸ್ತೆ ನಿವಾಸಿ ಹ್ಯಾರಿ ಫರ್ನಾಂಡಿಸ್ ಮಾತನಾಡಿದರು. ಆದ್ರೆ ಇಲ್ಲಿ ಮಾಡ್ತಿರೋದು ನೋಡಿದ್ರೆ ಒಬ್ಬ ಸಾಧಾರಣ ಮನುಷ್ಯನ ಸಹ ಕೆಲಸ ಮಾಡಿಸ್ಬೋದು. ಇದಕ್ಕೆ ಇಂಜಿನಿಯರ್ಗಳು, ಉನ್ನತ ತಂತ್ರಜ್ಞಾನ, ಅದು ಇದು ಬೇಕಂತ ನಾವು ತಿಳ್ಕೊಂಡಿದ್ವಿ. ಆದ್ರೆ ಇದು ಏನು ಬೇಕಾಗಿಲ್ಲ. ಯಾಕಂದ್ರೆ ಒಬ್ರದ್ದು ಗೋಡೆ ಸಮೇತ ಹೊಡ್ಕೊಂಡು ಹೋಗ್ತಾ ಇದ್ದಾರೆ, ಇನ್ನೊಬ್ಬರಿಗೆ ಗೋಡೆ ಬಿಟ್ಟು ಸಜ್ಜ ಬಿಟ್ಟು ಬರ್ತಾ ಇದ್ದಾರೆ. ಈಗ ನೋಡಿ, ಗೋಡೆ ಹೊಡೆದವನಿಗೂ ಒಂದೇ ಲೆಕ್ಕ ಪರಿಹಾರ, ಗೋಡೆ ಹೊಡಿದೇ ಇರೋನಿಗೂ ಒಂದೇ ಲೆಕ್ಕ. ಇವನು ತನ್ನ ಆಸ್ತಿಯನ್ನು ಕೊಟ್ಟು ಪರಿಹಾರ ತಗೊಂತಾನೆ. ಅವನು ಸರ್ಕಾರದ ಆಸ್ತಿ, ರಸ್ತೆಯಲ್ಲಿರೋ ಆಸ್ತಿನ ಮತ್ತು 3 ಅಡಿ ತಗೊಂಡು ಅವನದು ಪರಿಹಾರ, ಆ ರಸ್ತೆನೂ ಅವನಿಗೆ ಸಿಗುತ್ತೆ. ಇಲ್ಲಿ ಒಬ್ರಿಗೊಂಥರ ಮಾಡ್ತಿದ್ದಾರೆ. ಇದು ಡಬಲ್ ಧಮಾಕ. ಒಬ್ಬೊಬ್ಬರಿಗೆ ನಷ್ಟ ಆಗ್ತಾ ಇದೆ. ಇದು ಯಾವ ರೀತಿ ಕಾಮಗಾರಿ ಅನ್ನೋದು ನಮಗೆ ಇವತ್ತರೆಗೂ ಅರ್ಥ ಆಗ್ತಾ ಇಲ್ಲ. ಇವು ಇಂಜಿನಿಯರ್ಗಳೇ ಬೇಕಾ ನಮಗೆ? ಇವರೆಲ್ಲ ಮಾಡೋದಿದ್ರೆ ಎಲ್ಲೆಲ್ಲಿಂದನೋ ಬಂದು 4 ಸಲ ನಗರಸಭೆಯವರು ಅಳತೆ ಮಾಡಿದ್ರು. ಒಬ್ಬೊಬ್ರು ಒಂದೊಂದ್ ರೀತಿ ಅಳತೆ ಮಾಡಿ ಒಂದೊಂದು ಪಟ್ಟಿ ಹಾಕಿ ಹೋಗ್ತಾರೆ. ಅಂದ್ರೆ ಇವರಿಗೆ ಕೆಲ್ಸಕ್ಕೆ ಇಟ್ಟಿರೋದು ಯಾಕೆ? ಇವರೆಲ್ಲ ಆಗಿರೋದು ಯಾಕೆ? ಏನು ಅನ್ನೋದು ನಮಗೆ ಅರ್ಥ ಆಗ್ತಿಲ್ಲ. ಮುಂದಿರೋ ಬಿಲ್ಡಿಂಗಿಗೆ 1 ಅಡಿ ಹೋಗುತ್ತೆ, ಹಿಂದಿರೋ ಬಿಲ್ಡಿಂಗಿಗೆ 3 ಅಡಿ ತೆಗಿತಾರೆ. ಅಂದ್ರೆ ಮುಂದಿರೋ ಬಿಲ್ಡಿಂಗ್ 4 ಅಡಿ ಹೋಗ್ಬೇಕು ಆ ಲೆಕ್ಕದಲ್ಲಿ. ಇಲ್ಲ, ಅವನಿಗೆ 3 ಅಡಿ ಲಾಭ ಅಲ್ಲದೆ ಮತ್ತೆ ಈ ಪರಿಹಾರ ಸಮೇತ ಕೊಡ್ತಾ ಇದ್ದಾರೆ. ಈಗ ಚರಂಡಿಯಿಂದ ರಸ್ತೆನ ಬಿಟ್ಟುಕೊಟ್ಟು ಅವರಿಗೆ, ಮೊದಲಿನ ಚರಂಡಿ ತೆಗಿದೆ, ರಸ್ತೆನ ಬಿಟ್ಟುಕೊಟ್ಟು ಅವ್ರಿಗೆ ಪರಿಹಾರನೂ ಸಿಗುತ್ತೆ. ಇನ್ನು ಕೆಲವರಿಗೆ ಅವ್ರ ಗೋಡೆ ಗೀಡೆ ಎಲ್ಲ ಹೊಡ್ಕೊಂಡು ಹೋದರಿಗೂ ಮಾಮೂಲಿ ಪರಿಹಾರ ಸಿಗುತ್ತೆ. ಇವರಿಗೆ ಡಬಲ್, ಇವರಿಗೆ ನಮ್ ಕೊಟ್ಟಿದ್ದು ಆಸ್ತಿಗೆ ಮಾತ್ರ ಸಿಗುತ್ತೆ. ಇದು ಯಾವ ರೀತಿ ನ್ಯಾಯ? ಯಾವುದೇ ಜನಪ್ರತಿನಿಧಿಗಳು ಇಲ್ಲಿವರೆಗೂ ಇಲ್ಲಿ ತಲೆ ಹಾಕ್ಲಿಲ್ಲ ಅಂದ್ಮೇಲೆ ಇಲ್ಲಿ ಏನೇನ್ ನಡೆದಿದೆ ಅನ್ನೋದು ನಮಗೊಂದು ಅರ್ಥ ಆಗ್ತಿಲ್ಲ. ಜನಪ್ರತಿನಿಧಿಗಳು ಬರೇ ಹುಟ್ಟುಹಬ್ಬ ಆಚರಿಸೋದು, ಅದು ಮಾಡೋದು, ಇದು ಮಾಡೋದ್ರೊಳಗೆ ಕಳಿತಿದ್ದಾರೆ ಬಿಟ್ರೆ ಯಾತಕ್ಕೋಸ್ಕರ ಇಲ್ಲಿ ಬರೋದಿಲ್ಲ? ಜನರ ಸಮಸ್ಯೆ ಯಾಕೆ ಅರಿತಿಲ್ಲ ಅಂತ ನಾವು ನಿಮ್ಮಲ್ಲಿ ಕೇಳ್ತಾ ಇದ್ದೀವಿ. ದಯವಿಟ್ಟು ಜನಪ್ರತಿನಿಧಿಗಳು ಎಲ್ಲಿದ್ದೀರಾ ಬಂದ್ಬಿಟ್ಟು ಆ ರಸ್ತೆ ಕಾಮಗಾರಿನ ಫಸ್ಟ್ ನಿಲ್ಲಿಸಿ, ಲೋಕಾಯುಕ್ತದಿಂದ ಪ್ರತಿಯೊಂದು ತನಿಖೆ ಆದ್ಮೇಲೆ ಆ ರಸ್ತೆ ಕಾಮಗಾರಿನ ಸರಿಯಾದ ರೀತಿಯಲ್ಲಿ ಮಾಡಿ. ಇಲ್ಲಾಂದ್ರೆ ಮುಂದೆ ಮತ್ತೆ ರಸ್ತೆಗೆ ಬೇಕು ಅಂತ ಈ ಕಡೆ 5 ಅಡಿ, ಈ ಕಡೆ 5 ಕೇಳ್ತಾರೆ. ಅವಾಗ ಇಲ್ಲಿ ಬಿಟ್ಕೊಟ್ಟನು ಕೊಡ್ಬೇಕು, ಬಿಡದೇ ಇದ್ದವನು ಅವ್ನು ಸ್ವಲ್ಪ ಕೊಟ್ಬಿಟ್ಟು ಮತ್ತೆ ಪರಿಹಾರ ತಗೊಳ್ತಾನೆ. ಗೋಷ್ಠಿಯಲ್ಲಿ ಫ್ರಾಂಕಿ ಲೋಬೋ, ಫ್ರಾಂಕಿ ಫರ್ನಾಂಡಿಸ್, ಮಂಜುನಾಥ್, ವಿಕ್ರಮ್ ಇನ್ನಿತರರು ಹಾಜರಿದ್ದರು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಕನಸು ಹೊತ್ತು ಸಂಸದ ವಿ.ವೈ. ರಾಘವೇಂದ್ರ ಕೆಲಸ ಮಾಡುತ್ತಿದ್ದಾರೆ. ಅದರಲ್ಲಿ ಶೈಕ್ಷಣಿಕ ಕ್ಷೇತ್ರವು ಒಂದಾಗಿದೆ ಎಂದು ದಿಸಾ ಸಮಿತಿ ಸದಸ್ಯ ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಅಕ್ರೆ ತಿಳಿಸಿದರು. ಸಾಗರದ ನೆಹರು ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬುಧವಾರ ರಾಷ್ಟ್ರೀಯ ಗ್ರಾಮೀಣ ಸಾಕ್ಷರತಾ ಮಿಷನ್ ಯೋಜನೆಯಡಿ ಶಾಲಾ ಮಕ್ಕಳಿಗೆ ಉಚಿತ ಬ್ಯಾಗ್ ವಿತರಣೆ ಮಾಡಿ ಅವರು ಮಾತನಾಡುತ್ತಿದ್ದರು. ಇಡೀ ಕರ್ನಾಟಕ ರಾಜ್ಯದ ಅಷ್ಟು ಜನ ಮಕ್ಕಳಿಗೆ ದಿನಕ್ಕೊಂದು ಮೊಟ್ಟೆ ಕೊಡ್ತಾ ಇದ್ದಾರೆ.
ಅವರಿಗೊಂದು ಧನ್ಯವಾದ ಅರ್ಸೋಣ. ಜೊತೆಗೆ ಈ ಬ್ಯಾಗ್ ಕೊಟ್ಟಿದ್ದಲ್ಲ ರಾಘಣ್ಣ, MP ರಾಘವೇಂದ್ರ ಅವರು, ವಿಶೇಷವಾಗಿ ನಿಮಗೆ 96,000 ಜನ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಅಂದ್ರೆ ಬ್ರಿಡ್ಜ್ ಮಾಡೋದು, ಹೈವೇ, ರೈಲ್ವೆ, ಈ ದೊಡ್ಡ ದೊಡ್ಡ ಯೋಜನೆಗಳನ್ನು ಮಾಡೋದು ಅಂತ ಮಾಡ್ತಾನೂ ಇದ್ದಾರೆ. ದೊಡ್ಡ ದೊಡ್ಡ ಯೋಜನೆಗಳನ್ನು ಆಗ್ತಾನೂ ಇದೆ ಕೆಲಸ. ಜೊತೆಗೆ ಏನು ಶಿವಮೊಗ್ಗ ಜಿಲ್ಲೆಯ ಮಕ್ಕಳಿಗೆ ಬ್ಯಾಗ್ ಇಲ್ಲ, ಬ್ಯಾಗ್ ಸಿಗ್ಲಿಲ್ಲ, ಬೇರೆ ಎಲ್ಲ ಸರ್ಕಾರದಿಂದ ಸಿಗ್ತಾ ಇದೆ ಅಂತೇಳಿ ಅದನ್ನು ಗಮನಿಸಿ ಇವತ್ತು ಬ್ಯಾಗ್ ಅನ್ನು ಸಹಿತ ವಿತರಣೆ ಮಾಡ್ತಾ ಇದ್ದಾರೆ. ಅವ್ರಿಗೆ ವಿಶೇಷವಾದಂತ ಅಭಿನಂದನೆ, ಕೃತಜ್ಞತೆ ಚಪ್ಪಾಳೆ ತಟ್ಟೋದ್ರ ಮೂಲಕ ಮಾಡೋಣ. ನಮ್ಮ ಭಾಗದಲ್ಲಿ ಟವರ್ ಬೇಕು ಅಂತೇಳಿ ಕೇಳ್ಕೊಂಡ್ವಿ. ನಾವೇನೋ ಒಂದಿಷ್ಟು 10-16 ಟವರ್ ಸಿಗ್ಬೋದು ಅಂತ. ಯಾವ್ದು ಸಿಗ್ನಲ್ಲೇ ಇಲ್ಲ ನಮ್ಗೆ. ನಿಮ್ಗೆಲ್ಲ ಪಟ್ಟಣದಲ್ಲಿ ಇದ್ರಿ, ಬಹಳ ಆರಾಮಾಗಿದ್ದೀರಿ, ಟವರ್ ಎಲ್ಲ ಸಿಗುತ್ತೆ. ಒಂದು 150 ಟವರ್ಗಳನ್ನು ಒಂದೇ ಸಾಲ ಏಕಕಾಲದಲ್ಲಿ ಮಂಜೂರಾತಿ ಮಾಡಿದ್ರು. ಸಿಂಗಂದೂರು ಬ್ರಿಡ್ಜ್ ಸಣ್ಣದಲ್ಲ, 400 ಕೋಟಿ 450 ಕೋಟಿ ಬ್ರಿಡ್ಜ್, ಹೈವೇ ಮಂಜೂರಾತಿ ಸಿಕ್ತು. ಈ ರೀತಿ ಯೋಜನೆಗಳನ್ನ ಮಾಡುವಂತ ದೇಶದ ಹಣ ಖರ್ಚು ಮಾಡೋದ್ರಲ್ಲಿ ದೇಶದ 2ನೇ ಸಂಸದರು ಅಂತ ಹೆಸರು ಪಡೆದಿದ್ದಾರೆ. ಮೊದಲನೇವ್ರು ಯಾರು ಗೊತ್ತಾ? ಮೋದಿಯವರು. 2ನೇವರೇ ರಾಘವೇಂದ್ರ ಅವರು. ಅವರು ಇವತ್ತು ನಿಮಗೆ ಬ್ಯಾಗ್ ಅನ್ನ ಕಳಿಸ್ಕೊಟ್ಟಿದ್ದಾರೆ. ನಾವು ವಿತರಣೆ ಮಾಡಿದೀವಿ ಅಷ್ಟೇನೆ, ಆಯ್ತಾ? ನೀವೆಲ್ಲ ಒಳ್ಳೆ ಕಾಲಘಟ್ಟದಲ್ಲೇ ಇದ್ರಿ ಮಕ್ಕಳ. ಭವಿಷ್ಯ ನಿಮಗಾಗಿ ಕಾಯ್ತಾ ಇದೆ. ಒಳ್ಳೆಯ ಕಾಲಘಟ್ಟದಲ್ಲಿ ನೀವೆಲ್ಲ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಿ. ದೇಶ ಪ್ರಗತಿಯ ನಾಗಾಲೋಟದಲ್ಲಿ ಹೋಗ್ತಾ ಇದೆ. ಪ್ರಪಂಚದ ಬೆಳವಣಿಗೆಗಳಲ್ಲಿ ನಾವು ಸಹಿತ, ಭಾರತೀಯರು ಸಹಿತ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದೀವಿ. ಈಗ ಹಿಂದೆಲ್ಲ ಭಾರತೀಯರ ಪಾತ್ರ ಬಹಳ ಕಮ್ಮಿ ಇತ್ತು. ಪ್ರಪಂಚದ ಆರ್ಥಿಕತೆಯಲ್ಲಿ ನಾವು ಸಹಿತ ದಾಪಕಾಲ ಹಾಕ್ತಾ ಇದ್ದೀವಿ. ಅಂತ ಕಾಲಘಟ್ಟದಲ್ಲಿ ನೀವು ಬರ್ತಾ ಇದ್ರಿ. ಹಿಂದೆಲ್ಲ ಅವಕಾಶಗಳು ಸಿಗ್ತಿರ್ಲಿಲ್ಲ, ಏನ್ ಓದಿದ್ರು ಉದ್ಯೋಗ ಸಿಗ್ತಿರ್ಲಿಲ್ಲ. ಈಗ ಇಲ್ಲಿ ನೋಡಿ, ಕೇಳ್ಬೇಕು, ಈಗ ಉದ್ಯೋಗ ನಿಮ್ಗಾಗಿ ಕಾಯ್ತಾ ಇದೆ. ಇಡೀ ಪ್ರಪಂಚದಲ್ಲಿ ಕಾಯ್ತಾ ಇದೆ, ದೇಶದಲ್ಲಿ ಕಾಯ್ತಾ ಇದೆ. ಜಾಗತೀಕರಣ, ಖಾಸಗೀಕರಣದ ಅವಕಾಶಗಳು ನಿಮ್ಮ ಕುಟುಂಬಕ್ಕೂ ಸಿಗಬೇಕು. ನೀವು ಸಹಿತ ಅದನ್ನ ಪಡಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಚೆನ್ನಾಗಿ ಓದ್ಬೇಕು. ಓದ್ತಾ ಇದ್ದೀರಾ? ಶಿಕ್ಷಕರು ಹೇಳಿದ್ದನ್ನು ಚಂದ ಮಾಡಿ ಕೇಳಬೇಕು, ಆಲಿಸ್ಬೇಕು. ನೀವು ಯಾರು ದಡ್ರಿಲ್ಲ. ದಡ್ಡ ವಿದ್ಯಾರ್ಥಿಗಳು ಅಂತ ಯಾರು ಇದಾರ? ಇಲ್ಲ, ಎಲ್ಲರೂ ಜಾಣ ವಿದ್ಯಾರ್ಥಿಗಳಿದಿರಿ. ಏನಪ್ಪಾ, ಮನೆ ಅಮ್ಮ ನೆನಪಾಗ್ತಾರೆ, ಪಾಠ ಮಾಡ್ತಿರ್ಬೇಕಾದ್ರೆ ಮೊಬೈಲ್ ನೆನಪಾಗುತ್ತೆ. ಹಂಗಾಗಿ ಗಮನ ಆ ಕಡೆಗೆಲ್ಲ ಹೋಗಿ ಸರಿಯಾಗಿ ಆಲಿಸಲ್ಲ. ನೀವು ಸರಿಯಾಗಿ ಆಲಿಸಿದ್ರೆ ಎಲ್ಲರೂ ಬುದ್ಧಿವಂತರೆ. ಚಂದ ಮಾಡಿ ಹೋಮ್ವರ್ಕ್ ಮಾಡಿದ್ರೆ ಎಲ್ಲರೂ ಬುದ್ಧಿವಂತರೆ. ಪೋಷಕರು ಶಾಲೆ ಕಡೆ ಹೆಚ್ಚೆಚ್ಚು ಬರಬೇಕು. ಹೆಚ್ಚೆಚ್ಚು ಶಾಲೆ ಕಡೆಗೆ ಬರೋದು, ಸಮುದಾಯದ ಸಹಭಾಗಿತ್ವ ಎಲ್ಲೆಲ್ಲಿ ಇದೆಯೋ ಅಲ್ಲಿ ಉತ್ತಮವಾದಂತ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇರತಕ್ಕಂಥದ್ದು ಕಾಣ್ತಾ ಇದ್ವಿ. ಪ್ರತಿ ವರ್ಷ ವಾರ್ಷಿಕೋತ್ಸವ ಕಾರ್ಯಕ್ರಮ ಮಾಡ್ಬೇಕು. ಮಾಡ್ತಾ ಇದ್ದೀರಾ? ಎಲ್ಲೆಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮ ಮಾಡ್ತಿರೋ ಅಲ್ಲಲ್ಲಿ ಸಮುದಾಯಗಳು, ಅಲ್ಲಿಯ ಸುತ್ತಮುತ್ತಲು ಜನ ಸಾವಿರಾರು ಸಂಖ್ಯೆಯಲ್ಲಿ ಸೇರ್ತಾರೆ ನಮ್ಮ ಮಕ್ಕಳು ಡ್ಯಾನ್ಸ್ ನೋಡೋಕೆ, ಹಾಡು ನೋಡೋದಕ್ಕೆ. ಆವಾಗ ಈ ಶಾಲೆಯ ಇಮೇಜ್ ಹೆಚ್ಚಾಗೋದಕ್ಕೆ ಸಾಧ್ಯ ಆಗುತ್ತೆ. ಎಷ್ಟು ಚಂದ ಮಾಡಿ ಹಾಡು ಕಲ್ಸ್ಕೊಟ್ಟಿದ್ದಾರೆ, ಡ್ಯಾನ್ಸ್ ಕಲ್ಸ್ಕೊಟ್ಟಿದ್ದಾರೆ. ಯಾವ್ದಾದ್ರು ಖಾಸಗಿ ಶಾಲೆ ವಾರ್ಷಿಕೋತ್ಸವ ಕಾರ್ಯಕ್ರಮ ಮಾಡದೇ ಇರೋದು ಯಾವ್ದಾದ್ರು ಒಂದನ್ನು ಹೇಳಿ ನೋಡೋಣ. ಯಾವ್ದಾದ್ರು ಒಂದಿದ್ಯಾ? ಎಲ್ಲ ಶಾಲೆಯಲ್ಲಿ ಯಾಕಾಗಿ ಮಾಡ್ತಾರೆ? ಪ್ರಚಾರಕ್ಕೆ, ಅಡ್ವರ್ಟೈಸ್ಮೆಂಟ್ಗೆ, ಅದ್ರ ಮೂಲಕ ಸ್ಟ್ರೆಂತ್ ಅನ್ನು ಹೆಚ್ಚು ಮಾಡ್ತದೆ. ಇಲ್ಲ ಸರ್, ನಿಮ್ ಫೋನ್ ನಂಬರ್ ಡಿಲೀಟ್ ಮಾಡ್ಕೊಬಿಟ್ಟಿದ್ವಿ ಸರ್ ಹಂಗೆ ಅಂದ. ಯಾಕಪ್ಪ ಅಂದೆ. ಏನ್ ಸರ್, ನೀವಿಲ್ಲೆಲ್ಲ LKG ಎಲ್ಲ ಸ್ಟಾರ್ಟ್ ಮಾಡಿ ಇಲ್ಲೆಲ್ಲ ಬಂದು ಭಾಷಣ ಹೊಡೆದು ಮಾಡಿ ನಮ್ ಶಾಲೆನ ಮುಚ್ಚಕ್ ಮಾಡ್ಬಿಟ್ಟಿದ್ರೆ. ನಿನ್ ಶಾಲೆ ಮಾತ್ರ ಅಲ್ಲಪ್ಪ, ಇಡೀ ಕರ್ನಾಟಕದಲ್ಲಿ ಜಾರಿ ಆಗ್ಬೇಕು ಅಂತ ಹೋರಾಟ. ನೀನ್ ವೈಯಕ್ತಿಕ ಅಲ್ಲ, ನಮ್ದು ವೈಯಕ್ತಿಕ ಅಲ್ಲ. ಹೀಗೆ ಒಂದು ಸಣ್ಣ ಬದಲಾವಣೆಯಿಂದ ಸ್ಪರ್ಧೆ ಒಡ್ಡೋದಕ್ಕೆ ಸಾಧ್ಯ ಇರ್ಬೇಕಾದ್ರೆ ಇವತ್ತು ಈ ಸಾಮರ್ಥ್ಯ ಇರತಕ್ಕಂಥ ಶಿಕ್ಷಕರಿಗೆ ಗೌರವಯುತವಾಗಿ ಎಲ್ಲೆಲ್ಲಿ ಕಂಡಿದಾರೋ, STMCಗಳು ಗೌರವಯುತವಾಗಿ ಎಲ್ಲೆಲ್ಲಿ ನಡೆಸ್ಕೊಂಡಿದಾರೋ, ಸಮುದಾಯ ಎಲ್ಲೆಲ್ಲಿ ಶಿಕ್ಷಕರನ್ನು ಗೌರವಯುತವಾಗಿ ಕಂಡಿದಾರೋ ಅಲ್ಲಲ್ಲಿ ನಮ್ಮ ಶಾಲೆ ನಮ್ಮ ಮಕ್ಕಳು ಅಂತೇಳಿ ಅತ್ಯುತ್ತಮವಾದಂತ ಬದಲಾವಣೆ ತಂದು ಕೊಟ್ಟಿರ್ತಕ್ಕಂಥದ್ದು ಕಾಣ್ತೀವಿ ನಾವು. ಹೆನಗೇರಿ ಅಂತ ಶಾಲೆ ಪಕ್ಕದಲ್ಲೇ ಹೊಂಗಿರಣ ಇದೆ. ಎಲ್ಲ DSP ಆದಂತವರೆಲ್ಲ ಇದಾರೆ. ಹೊಂಗಿರಣ ಹಾಲ್ ಸಾಬ್ ಮಾಸ್ಟರ್ ಇದಾರೆ. ಅಲ್ಲಿ ಒಂದೇ ಒಂದು ಮಗು ಇಲ್ಲಿವರೆಗೆ ಹೊಂಗಿರಣಕ್ಕೆ ಆ ಊರಿಂದ ಹೋಗ್ಲಿಲ್ಲ.
ಹೋಗ್ಲಿಲ್ಲ ಅಂದ್ರೆ ಶಿಕ್ಷಕರು ನೋಡ್ಕೊಂಡಿದ್ದಕ್ಕಾಗಿ ಹೋಗಿದ್ದಲ್ಲ. ಶಿಕ್ಷಕರು ನೋಡ್ಕೊಂಡು ಹೋಗದೆ ಇರ್ತಾರ. ಗುಣಮಟ್ಟದ ಶಿಕ್ಷಣ ಅಲ್ಲಿ ಸಿಗ್ಬೇಕಾಗಿರೋ ಶಿಕ್ಷಣ ಇಲ್ಲೇ ಕೊಟ್ಬಿಟ್ರು. ಹಂಗಾಗಿ ಒಂದು ಮಗು ಸಹಿತ ಹೋಗ್ದೇನೆ ಅದೇ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಅಲ್ಲಿ ಓದಿರ್ತಕ್ಕಂಥ ಮಕ್ಕಳು ಸಹಿತ ಬೇರೆ ತರಗತಿಯಲ್ಲಿ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥದ್ದು ಕಾಣ್ತಾ ಇದೀವಿ. ಹಾಗಾಗಿ ಪಟ್ಟಣದ ಒಳಗಡೆ ಇರೋ ಶಾಲೆಗಳೇನಿದಾವೆ, ಇವತ್ತು ಬೆಂಗಳೂರು ಸ್ಥಿತಿ ಏನಾಗಿದೆ? ಮುಚ್ಚೋದು ಎಲ್ಲ. ಯಾಕೆ ಮುಚ್ಚೋದು? ಸ್ಪರ್ಧೆಯಲ್ಲಿ ಒಡ್ಡೋದಕ್ಕಾಗ್ಲಿಲ್ಲ, ಸ್ಪರ್ಧೆ ಹೊರದಕ್ ಸಾಧ್ಯ ಆಗದೇನೆ ಹೋಗಿರೋದು. ನಮ್ಮ ಜನಪ್ರತಿನಿಧಿಗಳು ಒಂದಿಷ್ಟು ಕಾಳಜಿ ವಹಿಸಿದ್ರೆ ಸಾಧ್ಯ ಇತ್ತು. ಸಾಧ್ಯ ಇಲ್ಲ ಅಂತಿಲ್ಲ, ಸಾಧ್ಯ ಇತ್ತು. ಇಲ್ಲೂ ಸಹಿತ ಆ ರೀತಿ ಆಗ್ಬಾರ್ದು. ಇಲ್ಲೂ ಸಹಿತ ಆ ಸ್ಪರ್ಧೆಯಲ್ಲಿ ನೀವೊಂದ್ ಸ್ವಲ್ಪ 10:04 ಸೀಮಿತ ಆಗ್ಬಿಡ್ತು ಅಂದ್ರೆ ಮತ್ತೊಂದು ಸರ್ಕಾರಿ ಕಚೇರಿ ಆಗತ್ತೆ. ಶಾಲೆ ಯಾವತ್ತು ಸರ್ಕಾರಿ ಕಚೇರಿ ಆಗ್ಬಾರ್ದು. 10 ಗಂಟೆಗೆ 4:15 ಸೀಮಿತ ಆಗ್ಬಾರ್ದು. ಒಂದಿಷ್ಟು ಹೆಚ್ಚು ಟೈಮನ್ನ ಪೂರಕವಾಗಿ STMCಗಳು ಸ್ಪಂದಿಸಿ ಕೆಲಸ ಮಾಡ್ಬೇಕಿಲ್ಲ. ಬರೀ STMC ಅಂದ್ರೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಇವನ್ನೆಲ್ಲ ಆಕ್ಷನ್ ಪ್ಲಾನ್ ರೆಡಿ ಮಾಡ್ಬೇಕು. ನಾ ಹೇಳಿದ್ವಿ ಆಕ್ಷನ್ ಪ್ಲಾನ್ ರೆಡಿ ಮಾಡಿ ಕೂತ್ಕೊಂಡು ಅದನ್ನ ಕಾರ್ಯಗತ ಮಾಡೋದು ಹೆಂಗೆ ಅಂತ ಮಾಡೋದು. ಪ್ರತಿ ವರ್ಷ ವಾರ್ಷಿಕೋತ್ಸವ ಕಾರ್ಯಕ್ರಮ ಮಾಡಿ ನೋಡಿ. ನಿಮ್ ಇಮೇಜ್ ಹೆಚ್ಚಾಗತ್ತೆ, ಶಾಲೆ ಇಮೇಜ್ ಹೆಚ್ಚಾಗತ್ತೆ. ಮಾಡೋದ್ರಿಂದ ಹಣ ಒಟ್ಟಾಗತ್ತೆ. ನೀವು ಅನ್ಕೊಂಡು ಸಾಧನೆನ ಮಾಡೋದಕ್ಕೆ ಸಾಧ್ಯ. ಚುನಾಯಿತ ಪ್ರತಿನಿಧಿಗಳನ್ನು ಬರಕ್ ಹೇಳ್ತೀರಿ, ಭಾಷಣ ಹೊಡಿತಾರೆ. ಭಾಷಣ ಹೊಡೆದ್ಮೇಲೆ ಒಂದಾರು ಮಾಡ್ಲೇಬೇಕಲ್ಲೇನ್ರಿ? ನೀವು ಕಳ್ಸೋದಕ್ಕೆ ಅವಕಾಶ ಅರ್ಯೋದು ಒಂದೇ ತಾನೆ. ನೀವು ಹಾಗಾಗಿ ನಾನು 30% ನಾನು ತಾಲೂಕ್ ಪಂಚಾಯತ್ ಅಧ್ಯಕ್ಷ ಇದ್ದಾಗ ವಾರ್ಷಿಕೋತ್ಸವ ಕಾರ್ಯಕ್ರಮ ಮಾಡೋದು ತಾಲೂಕಿನಲ್ಲಿ. ಅದನ್ನ 70% ಬಿಡಿಸಿದ್ದೆ. ನಾನು ಶಿಕ್ಷಣ ಸುಧಾರಣೆ ಪಂಚಾಯತ್ ರಾಜ್ ಅಭಿಯಾನ ಮಾಡಿದಾಗ ಎಲ್ಲೆಲ್ಲಿ ಸಮುದಾಯದ ಸಹಭಾಗಿತ್ವ ಇದೆಯೋ, ಎಲ್ಲೆಲ್ಲಿ ಈಗ ಎಲ್ಲಾ ವಿಷಯವನ್ನ ಅವ್ರು ಹೇಳಿದ್ದಾರೆ, ಎಲ್ಲ ಕೇಳಿಸ್ಕೊಂಡಿದ್ದೀರಲ್ಲ ಮಕ್ಕಳಲ್ಲಿ ಕೇಳ್ಕೊಳ್ಳೋದು ಇಷ್ಟೇನೆಯ. ಸರ್ಕಾರಿ ಶಾಲೆಯಲ್ಲಿ ಓದಿದ್ದೀನಿ, ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು. ಸರ್ಕಾರಿ ಶಾಲೆಯಲ್ಲಿ ಓದಿದಾಗ ಸರ್ಕಾರಿ ಶಾಲೆಗೆ ಅನುದಾನಗಳು ಸಿಗ್ತದೆ, ಸರ್ಕಾರಿ ಶಾಲೆಯಲ್ಲಿ ಸಿಗುವಂತಹ ಶಿಕ್ಷಣ ಎಲ್ಲೂ ಕೂಡ ಸಿಗಲ್ಲ ಅನ್ನೋದು. ಸರ್ಕಾರಿ ಶಾಲೆಯನ್ನ ನಾವು ಉತ್ತಮ ಮಟ್ಟದಲ್ಲಿ ಬೆಳೆಸಲಿಕ್ಕೆ ಎಲ್ಲಾ ಅಂದ್ರೆ ಪೋಷಕರು, ಊರಿನ ಈ ಜನಗಳು ಕೂಡ ಸಹಕಾರವನ್ನ ನೀಡಬೇಕು. ಯೋಜನೆಗಳನ್ನ ತರ್ತಾರೆ. ಈಗ ರಾಘಣ್ಣನವರು ಈ ಅಂದ್ರೆ ಕೇಂದ್ರ ಸರ್ಕಾರದಿಂದ ಕೊಟ್ಟಿರೋದು 2ನೇ ಸ್ಥಾನದಲ್ಲಿ ರಾಘವೇಂದ್ರ ಅವರು ಇದ್ದಾರೆ ಅನುದಾನಗಳನ್ನು ತರೋದ್ರಲ್ಲಿ. ಮೋದಿಯವರು 1ನೇ ಸ್ಥಾನದಲ್ಲಿದ್ದಾರೆ. ಆದ್ರೆ ಇಂತಹ ಒಂದು ಬರೀ ಏನು ವಿಮಾನ ನಿಲ್ದಾಣಗಳಾಗ್ಲಿ, ರೈಲ್ವೆ ಆಗ್ಲಿ, ರಸ್ತೆಗಳಾಗ್ಲಿ ಇದಕ್ಕೆ ಮಾತ್ರ ಮಹತ್ವವನ್ನ ಕೊಟ್ಟಿಲ್ಲ. ಚಿಕ್ಕದಾದಂತಹ ಒಂದು ಇದು ಶಾಲೆಗೆ ಏನು ಮೂಲಭೂತ ಸೌಕರ್ಯಗಳನ್ನ ಒದಗಿಸೋದ್ರಲ್ಲಿ ಇರ್ಬೋದು, ಬುಕ್ಗಳನ್ನು ಕೊಡೋದಿರ್ಬೋದು, ಮೊಟ್ಟೆ ಕೊಡೋದ್ರಲ್ಲಿ ಇರ್ಬೋದು, ಈ ತರ ಬ್ಯಾಗ್ಗಳನ್ನ ಕೊಡೋದ್ರಲ್ಲಿ, ಅಂದ್ರೆ ಸಣ್ಣ ಸಣ್ಣ ವಿಷಯವನ್ನು ಗಮನದಲ್ಲಿಟ್ಕೊಂಡು ಇಂತಹ ಒಂದು ಯೋಜನೆಗಳನ್ನ ತಲುಪಿಸ್ತಾರೆ ಅಂದ್ರೆ ಅದನ್ನೆಲ್ಲರೂ ಕೂಡ ನಾವು ಕೂಡ ಪಡ್ಕೊಂಡು ನಾವು ಮುಂದೆ ಹೋಗ್ಬೇಕು ಅನ್ನೋದು ಈ ಇದರಲ್ಲಿ ತಿಳಿಸ್ತಾ ಇದ್ದೀವಿ. ಮತ್ತೆ ಮಕ್ಕಳಲ್ಲಿ ಕೇಳೋದು ಇಷ್ಟೇನೆಯ, ನೀವು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಒಳ್ಳೆ ವಿದ್ಯಾವನ್ನ ಕಲಿತು ವಿದ್ಯೆಯನ್ನ ಯಾರು ಕದಿಲಿಕ್ಕಾಗಲ್ಲ. ವಿದ್ಯಾರ್ಥಿಗಳು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ನೀವೇನಿದ್ದೀರ ನೀವು ನಿಮ್ಮಲ್ಲಿ ತೊಡಗಿಸ್ಕೊಂಡಂತಹ ವಿದ್ಯೆಯನ್ನ ಯಾರು ಕಿತ್ಕೊಳಕ್ ಆಗಲ್ಲ. ಅಬ್ದುಲ್ ಕಲಾಂ ರವರು ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಹೇಳಿ? ನೀವು ಮಕ್ಕಳಿಗಾಗಿ ಆಸ್ತಿಯನ್ನ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ. ಅಂದ್ರೆ ವಿದ್ಯೆ ಅನ್ನೋದು ದೊಡ್ಡ ಆಸ್ತಿ. ಹಾಗಾಗಿ ನಿಮ್ಮ ವಿದ್ಯೆಯನ್ನು ಗ್ರಹಿಸ್ಕೋಬೇಕು. ಆಮೇಲೆ ನೀವು ಮುಖ್ಯವಾಗಿ ಸಂಸ್ಕಾರವನ್ನ ಕಲಿಬೇಕು. ಸಂಸ್ಕಾರವನ್ನ ಕೊಡೋದ್ರಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ನೀವು ಬೆಳೆಸುವಂತ ಕೆಲಸವನ್ನ ನೀವು ಮಾಡಬೇಕು. ಅಂದ್ರೆ ನಿಮ್ಮ ತಂದೆ ತಾಯಿಗೆ ನಮಸ್ಕರಿಸ್ಬೇಕು, ಗುರು ಹಿರಿಯರಿಗೆ. ಎಲ್ಲೇ ನೀವು ಎಷ್ಟೇ ದೊಡ್ಡ ವ್ಯಕ್ತಿ ಆಗ್ಲಿ, ಮುಂದೊಂದು ದಿನ ನೀವು ದೊಡ್ಡ ವ್ಯಕ್ತಿ ಆಗ್ತೀರಾ. ಆಗ ಗುರು ಹಿರಿಯರು, ನಿಮ್ಮ ಶಿಕ್ಷಕರು ಎಲ್ಲೇ ಸಿಕ್ಕಿದ್ರು ಅವರಿಗೆ ನಮಸ್ಕಾರಗಳನ್ನು ಮಾಡ್ಬೇಕು. ಈಗ ಸುನೀತಾ ವಿಲಿಯಮ್ಸ್ ನೋಡಿರಲ್ಲ, ಆ ತಾಯಿಗೆ ಒಂದು ಹೆಣ್ಣು ಮಗಳಿಗೆ ನಮ್ಮ ಇಡೀ ಭಾರತ ದೇಶ ಹೇಳಿ ಹೆಮ್ಮೆ ಪಡ್ತಾ ಇದೆ. ಅವಳು ಬಾಹ್ಯಾಕಾಶಕ್ಕೆ 9 ದಿನಕ್ಕೆ ಹೋಗಿದ್ದು, 9 ತಿಂಗಳು ಅಲ್ಲಿ ತಾಯಿ ಗರ್ಭದಲ್ಲಿ ಇದ್ದು ಇವತ್ತು ಭಾರತಕ್ಕೆ ಬಂದಿದ್ದಾಳೆ ಅಂದ್ರೆ ಎಷ್ಟು ಖುಷಿ ಆಗ್ತಿದೆ ಅಲ್ಲ. ಇದೆಲ್ಲ ಸಾಧ್ಯ ಆಗಿದ್ದು ಯಾವ್ದ್ರಿಂದ? ಓದಿನಿಂದ. ಆ ಹೆಣ್ಣು ಮಗಳಿಗೆ ನಾವು ಒಂದು ಜೋರ ಚಪ್ಪಾಳೆ ಕೊಡೋಣ ಅಲ್ಲ. ಎಂತ ಸಾಧನೆಯನ್ನ ಮಾಡಿದ್ದಾರೆ. ಆ ರೀತಿ ಸಾಧನೆಯನ್ನ ನೀವು ಕೂಡ ಮುಂದಿನ ದಿನಗಳಲ್ಲಿ ಮಾಡಿ ಅಂತ ಹೇಳ್ಬಿಟ್ಟು ನಾ ಹೇಳ್ತಾ ಇದ್ದೀನಿ. ಅಂದ್ರೆ ಎಲ್ಲವನ್ನು ಸಾಧ್ಯವಾಗಿಸೋದು ವಿದ್ಯೆಯಿಂದ. ಇದನ್ನ ನೀವು ಓದ್ಬೇಕು, ಶಿಕ್ಷಕರ ಹೇಳ್ಕೊಟ್ಟಿದ್ದನ್ನ ಚೆನ್ನಾಗಿ ಜ್ಞಾನವನ್ನ ಗ್ರಹಿಸ್ಬೇಕು. ನೀವೆಲ್ಲವನ್ನು ನಿಮ್ಮಲ್ಲಿ ಎಲ್ಲ ಒಂದು ಕಲೀಲಿಕ್ಕೆ ಒಂಥರ ನೀವೀಗ ಸ್ಪಾಂಜ್ ತರ ಅದಕ್ಕೆ ನೀರ್ ಹಾಕಿದ್ರೆ ಯಾವ ರೀತಿ ಹೀರ್ಕೊಳ್ಳುತ್ತೆ, ಆ ರೀತಿ ನೀವು ಎಲ್ಲವನ್ನು ಗ್ರಹಿಸುವಂತ ಶಕ್ತಿ ನಿಮ್ಮಲ್ಲಿದೆ. ಹಾಗಾಗಿ ಮಕ್ಕಳೇ, ನಾವು ನಿಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇನೆ,
ನೀವು ಮುಂದಿನ ದಿನಗಳಲ್ಲಿ ಎಲ್ಲಾ ಸೌಲಭ್ಯಗಳನ್ನ, ನಾವೆಲ್ಲ ಓದುವಾಗ ನಮಗೆ ಇಂಥ ಸೌಕರ್ಯಗಳು ಇರ್ಲಿಲ್ಲ, ನಿಮಗೀಗ ಎಲ್ಲಾ ರೀತಿಯಲ್ಲಿ ಸಿಗುವಂತಹದ್ದು. ಅಪ್ಪ ಅಮ್ಮ ನಿಮಗೆ ಎಲ್ಲವನ್ನು ಕೊಡಿಸ್ತಾರೆ. ನೀವು ಒಮ್ಮೆ ಯೋಚನೆ ಮಾಡಿ, ನನ್ನ ಮಕ್ಕಳೆಲ್ಲ ಏನು ಡಿಪ್ರೆಷನ್ ಹೋಗ್ತಾರೆ ಅಂತಾರೆ. ಯಾಕೆ? ಏನ್ ಕಾರಣ? ಹೋಗ್ಬಾರ್ದು. ಒಂದು ಸರಿ ನೀವು ಡಿಪ್ರೆಷನ್ ಹೋದಾಗ ಒಂದು ಸರಿ ಯೋಚನೆ ಮಾಡಿ, ನನ್ನ ಅಪ್ಪ ಏನ್ ಮಾಡ್ತಾ ಇದ್ದಾರೆ, ಏನಕ್ಕಾಗಿ ನನ್ನ ಶಾಲೆ ಕಟ್ತಾ ಇದ್ದಾರೆ, ಎಷ್ಟು ಕಷ್ಟ ಪಡ್ತಾ ಇದ್ದಾರೆ, ಅವರನ್ನ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಸುಂದರೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ನಗರಸಭಾ ಉಪಾಧ್ಯಕ್ಷೆ ಸವಿತಾ ವಾಸು, ಶಿಕ್ಷಣ ಇಲಾಖೆಯ ಹನುಮಂತಪ್ಪ, ಭುವನೇಶ್ವರಿ ಹೆಗಡೆ ಇನ್ನಿತರರು ಹಾಜರಿದ್ದರು. ಸಂಜಯ್ ಮೆಮೋರಿಯಲ್ ಪಾಲಿಟೆಕ್ನಿಕ್ ಕಾಲೇಜಿನ ತಾಂತ್ರಿಕ ವಿಭಾಗದ ವಿದ್ಯಾರ್ಥಿಗಳಿಗೆ ಮಾರ್ಚ್ 21ರಂದು ಬೆಳಗ್ಗೆ 9:30ಕ್ಕೆ ಕಾಲೇಜಿನ ಆವರಣದಲ್ಲಿ ಕಾಲೇಜ್ ಟು ಕಾರ್ಪೊರೇಟ್ ಎಂಬ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಜಯ್ ವಿದ್ಯಾಕೇಂದ್ರದ ಅಧ್ಯಕ್ಷೆ ಡಾಕ್ಟರ್ ರಾಜನಂದಿನಿ ಕಾಗೋಡು ತಿಳಿಸಿದರು. ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾಧ್ಯಮ ಮಿತ್ರರಿಗೆ ನಾವು ಕರೆದಿರುವಂತ ಉದ್ದೇಶ ಏನು ಅಂದ್ರೆ, ನಮ್ಮ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳ ಸಂಘ ಬಹಳ ವರ್ಷದಿಂದ ಕೆಲಸ ಮಾಡ್ತಾ ಇತ್ತು. ಮಧ್ಯದಲ್ಲಿ ನಾವು ಮ್ಯಾನೇಜ್ಮೆಂಟ್ ಜೊತೆಗೆ ಟಚ್ ಹೊರಟೋಗಿತ್ತು. ಈಗ ಮತ್ತೆ ಅವರನ್ನ ನಾವು ಸಂಪರ್ಕಿಸಿ ಈಗ ಅವರು ಬಂದು ಇಲ್ಲಿ ಒಂದು ಕಾರ್ಯಕ್ರಮವನ್ನ ನಾಳೆ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದ್ದಂಗೆ ನಮ್ಮ ಕಾಲೇಜು 1980ರಲ್ಲಿ ಶುರುವಾಗಿ ಈಗ 45 ವರ್ಷ ಆಯ್ತು. ನಮ್ದು 5 ಕೋರ್ಸ್ಗಳಿದೆ, 4 ಅನುದಾನಿತ ಮತ್ತು 1 ಅನುದಾನ ರಹಿತ. ಹಾಗೆ ಈಗ ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಈವ್ನಿಂಗ್ ಕಾಲೇಜನ್ನು ಮಾಡಿದ್ದೀವಿ. ಅದಕ್ಕೆ ನಮಗೆ ಪರ್ಮಿಷನ್ ಸಿಕ್ಕಿದ್ದು ಎಲೆಕ್ಟ್ರಾನಿಕ್ಸ್ ಮತ್ತು ಎಲೆಕ್ಟ್ರಿಕಲ್ಸು, ಮೆಕ್ಯಾನಿಕಲ್ಲು ಮತ್ತು ಕಂಪ್ಯೂಟರ್ ಸೈನ್ಸು. ಈಗ ಹಾಲಿ ನಮ್ಮದು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ದು ಈವ್ನಿಂಗ್ ಕಾಲೇಜು ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಅದು ನಡೀತಾ ಇದೆ. ಈಗಾಗಲೇ ಒಂದು ಸೆಮಿಸ್ಟರ್ ಮುಗಿಸಿದ್ದಾರೆ. ಈಗ ಹಳೆಯ ವಿದ್ಯಾರ್ಥಿಗಳು ನಾಳೆ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಅದ್ರ ಬಗ್ಗೆ ಅವರ ಅಧ್ಯಕ್ಷ ಸಾಗರ ಸಂಗಮ ಇಂಜಿನಿಯರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷ ರವಿರಾಮ್ ಸಾಗರ್ ಹಾಗೂ ಕಾರ್ಯದರ್ಶಿ ಜಿನ್ನಾಮೂರ್ತಿ ಮಾತನಾಡಿ, ಸಂಜಯ್ ಮೆಮೋರಿಯಲ್ ಪಾಲಿಟೆಕ್ನ ಹಳೆಯ ವಿದ್ಯಾರ್ಥಿ ನಾವೆಲ್ಲರೂ ವಿದ್ಯಾರ್ಥಿಗಳು ಬೆಂಗಳೂರಲ್ಲಿ ಏನು ಸೇರ್ಕೊಂಡಿದ್ದೀವಿ, ಸಾಗರ ಸಂಗಮ ಇಂಜಿನಿಯರ್ ಅಸೋಸಿಯೇಷನ್ ಬೆಂಗಳೂರು ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ. ಆ ಗ್ರೂಪ್ನಿಂದ ವರ್ಷಗಳಲ್ಲಿ ನಾವು ಕೆಲವಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೀವಿ. ಅದರಲ್ಲಿ ಇಂಜಿನಿಯರ್ಸ್ ಡೇ ಹಾಗೂ ಸಾಗರದ ಕಾಲೇಜಲ್ಲಿ ಕಾಲೇಜ್ ಟು ಕಾರ್ಪೊರೇಟ್ ಅಂತ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ತೀವಿ. ಯಾಕಂದ್ರೆ ಅದರಲ್ಲಿ ಏನಿರುತ್ತೆ ಅಂದ್ರೆ, ಇಲ್ಲಿ ಕಾಲೇಜ್ನಲ್ಲಿ ಓದ್ತಿರೋ ಫೈನಲ್ ಇಯರ್ ವಿದ್ಯಾರ್ಥಿಗಳಿಗೆ ಒಂದು ವರ್ಕ್ಶಾಪ್ ಮಾಡ್ತೀವಿ. ಕಾರ್ಪೊರೇಟ್ಗೆ ಹೇಗೆ ಎಂಟರ್ ಆಗೋದು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಏನು, ಸ್ಕಿಲ್ ಡೆವಲಪ್ಮೆಂಟ್ ಏನು, ಅದ್ರ ಬಗ್ಗೆ ನಾಳೆ ಅವರು ಉದ್ಯಮಿಗಳಾಗಿ ಬೆಳೆಯೋಕ್ಕೆ ಅನುಕೂಲ ಆಗಬೇಕು ಅಂತ ಒಂದು ವರ್ಕ್ಶಾಪ್ ಮಾಡ್ತಾ ಇದ್ವಿ. ಅದನ್ನ ನಾವು ಈ ವರ್ಷ 21 ಮಾರ್ಚ್ ನಡೆಸೋದಕ್ಕೆ ಉದ್ದೇಶ ಮಾಡಿದ್ದೀವಿ. ಅದಕ್ಕೆ ಕಾಗೋಡು ತಿಮ್ಮಪ್ಪಜಿ ಅವರ ಆಶೀರ್ವಾದ ತಗೊಂಡು ಮೇಡಮ್ ಅವರ ಸಹಕಾರದೊಂದಿಗೆ ಮತ್ತು ನಮ್ಮ ಹಳೆ ಸಂಘದ ಇಲ್ಲಿ SMP ಅಲ್ಯೂಮಿನಿ ಅಧ್ಯಕ್ಷ, ನಾನು ಇಲ್ಲಿ ಹಾಲಿ ಏನು ಸಂಜಯ್ ಮೆಮೋರಿಯಲ್ ಪಾಲಿಟೆಕ್ನಿಕ್ ಸಾಗರ್ ರೇಂಜ್ ಇದೆಯಲ್ಲ, ಇದಕ್ಕೆ ಮೂಲ ಸಂಘ ಇದೆಯಲ್ಲ, ಹಳೆಯ ವಿದ್ಯಾರ್ಥಿಗಳ ಸಂಘ, ಅದಕ್ಕೆ ಅಧ್ಯಕ್ಷ ಇದ್ದೀನಿ. ಈ ಹಳೆಯ ವಿದ್ಯಾರ್ಥಿಗಳ ಸಂಘನ 2011ರಲ್ಲಿ ಪ್ರಾರಂಭ ಮಾಡಿದ್ದೀವಿ. ಇದರ ಮೇನ್ ಮೋಟೋ ಬಂದ್ಬಿಟ್ಟು ಟಚ್, ಹಳೆಯ ವಿದ್ಯಾರ್ಥಿಗಳಿಗೂ ಮತ್ತು ಕಾಲೇಜಿಗೂ ಟಚ್ ಕೊಡ್ತಕ್ಕಂಥದ್ದು, ಮತ್ತೆ ಹಳೆಯ ವಿದ್ಯಾರ್ಥಿಗಳನ್ನ ಒಂದು ವೇದಿಕೆಯಲ್ಲಿ ಒಟ್ಟು ಸೇರಿಸ್ತಕ್ಕಂಥದ್ದು. ಇದು ಆಕ್ಚುಲಿ ಸ್ಟಾರ್ಟ್ ಆದವಾಗಿಂದ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಅಷ್ಟೊತ್ತಿಗೆ ಕೊರೋನಾ ಬಂತು, ಅಷ್ಟೊತ್ತಿಗೆ ಇನ್ನೇನ ಕಾರಣಾಂತರದಿಂದ ಸ್ಟಾಪ್ ಆಗೋಗಿತ್ತು. ಅದನ್ನ ಈಗ ಅಲ್ಲಿಂದ ಏನು ಸಂಸ್ಥಾಪಕ ಅಧ್ಯಕ್ಷ ಇದ್ದೆ ನಾನು ಅಲ್ಯೂಮಿನಿಯಂ ಅಸೋಸಿಯೇಷನ್ಗೆ, ಅಲ್ಲಿಂದ ಇಲ್ಲಿವರೆಗೂ ನಾನೇ ಅಧ್ಯಕ್ಷ ಇದ್ದೀನಿ. ಇವತ್ತು ಏನು ಅಂದ್ರೆ ಇದೇ ತರ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದೀವಿ. ಸಾಗರ ಸಂಗಮಂ ಬೆಂಗಳೂರಿನವರು ಏನಿದ್ದಾರೆ, ಇದೇ ಹಳೆ ಸ್ಟೂಡೆಂಟ್ಸ್ ಅಲ್ಲಿದ್ದವರೆಲ್ಲ ಒಟ್ಟು ಸೇರಿ ಅವ್ರನ್ನ ಕರೆಸಿ ಇದೇ ತರ ಕ್ಯಾಂಪಸ್ ಸೆಮಿನಾರ್ಗಳನ್ನ ನಡೆಸ್ತಾ ಇದ್ವಿ. ಮಧ್ಯದಲ್ಲಿ ನಿಂತು ಹೋಗಿತ್ತು. ಈಗ ಇವತ್ತು 21ನೇ ತಾರೀಕು ಅದೇ ತರ ಕಾಲೇಜ್ ಟು ಕ್ಯಾಂಪಸ್ ಅಂತ ಒಂದು ಕಾರ್ಯಕ್ರಮ ನಡೆಸ್ತಾ ಇದೀವಿ. ಇದರಲ್ಲಿ ಸಂಸ್ಥಾಪಕರಾದಂತ ಸನ್ಮಾನ್ಯ ಶ್ರೀ ಡಾಕ್ಟರ್ ಕಾಗೋಡು ತಿಮ್ಮಪ್ಪನವ್ರನ್ನ ಡಾಕ್ಟರೇಟ್ ಬಂದಿದೆ ಒಂದು. ಅದಕ್ಕಿಂತ ಮುಂಚಿತವಾಗಿ ರೂರಲ್ ನಲ್ಲಿ ಅವರು ಕಾಲೇಜನ್ನ ಸ್ಟಾರ್ಟ್ ಮಾಡಿ ನಮಗೆ ಒಂದು ಜೀವನವನ್ನ ಕೊಟ್ಟಿದ್ದಾರೆ. ಹಳ್ಳಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಜೀವನವನ್ನ ಕೊಟ್ಟಿದ್ದಾರೆ. ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಬೆಳಗ್ಗೆ 9:00 21ನೇ ತಾರೀಕು ಬೆಳಗ್ಗೆ 9:00 ಸಂಜಯ್ ಮೆಮೋರಿಯಲ್ ಪಾಲಿಟೆಕ್ನಿಕ್ ಆವರಣದಲ್ಲಿ ಹಮ್ಮಿಕೊಂಡಿದ್ದೀವಿ. ತಿಮ್ಮಪ್ಪನವ್ರನ್ನ ನಾವು ಯಾಕೆ ಸ್ಮರಿಸ್ತೀವಿ ಅಂತಂದ್ರೆ, ಅವರು ಯಾವತ್ತೂ ಹಣದಿಂದ ಹೋಗ್ಲಿಲ್ಲ.
ಹಣದಿಂದ ಹೋಗ್ಲಿಲ್ಲ. ಅವ್ರದ್ದು ಮೋಟೋ ಏನು ಅಂತಂದ್ರೆ, ಒಂದು ರೈತರಿಗೆ ಭೂಮಿ ಕೊಡಬೇಕು, ಬಡ ಮಕ್ಕಳಿಗೆ ವಿದ್ಯೆ ಕೊಡಬೇಕು ಅಂತ. ಅವರು ಬರೀ ಪಾಲಿಟೆಕ್ನಿಕ್ ಮಾತ್ರ ಓಪನ್ ಮಾಡಲಿಲ್ಲ, ಬೇರೆ ಏನಾದ್ರ ಕೇಳಿದ್ರೆ ಏನೂ ಹೇಳಲಿಲ್ಲ. ಬ್ಯಾಕ್ವರ್ಡ್ ಅಂತ ಊರಲ್ಲಿ ಜೂನಿಯರ್ ಕಾಲೇಜ್ ಸ್ಟಾರ್ಟ್ ಮಾಡಿದ್ರು. ಬ್ಯಾಕ್ವರ್ಡ್, ತುಮ್ರಿ, ತಾಳಗುಪ್ಪ, ಆವಿನಹಳ್ಳಿ ನಾನೇ ಫೈಟ್ ಮಾಡಿ ಜೂನಿಯರ್ ಕಾಲೇಜ್ ಸ್ಟಾರ್ಟ್ ಮಾಡಿದ್ದೀನಿ. ಅದರಿಂದ ಎಷ್ಟು ಜನ ಹುಡುಗರು ಬಂದಿದ್ದಾರೆ ಅನ್ನೋದನ್ನ ನಾವು ಇವತ್ತು ಸಮಾಜಕ್ಕೆ ಎಷ್ಟು ಕೊಡುಗೆ ಕೊಟ್ಟಿದೆ ಅಂದ್ರೆ, ಕುಲದೇವ್ರ ಬನದಲ್ಲಿ ಹೈಸ್ಕೂಲ್ನ ಸ್ಟಾರ್ಟ್ ಮಾಡಿಸಿದ್ದೆ ನಾನೇ ಪರ್ಸನಲ್ ಆಗಿ ಕೇಳಿ ಸ್ಟಾರ್ಟ್ ಮಾಡಿಸಿದ್ದೆ. ಅವಾಗ ವಿರೋಧ ಇತ್ತು, ಅಲ್ಲಿ ಬೇಡ ಅಂತೇಳಿ. ಇವತ್ತು ಅಲ್ಲಿ ಓದಿರ್ತಕ್ಕಂಥ ಹುಡುಗರು ಇಂಜಿನಿಯರ್ಸ್, ಅಲ್ಲಿ ಓದಿರ್ತಕ್ಕಂಥ ಹುಡುಗರು ಪಾಲಿಟೆಕ್ನಿಕ್ ಅಲ್ಲಿ ಓದ್ಬಿಟ್ಟು ಎಂಜಿನಿಯರಿಂಗ್ ಮಾಡಿ ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿದ್ದಾರೆ. ಹಳ್ಳಿ ಮಕ್ಕಳು ರೂರಲ್ ಅಲ್ಲಿ ಕಾಲೇಜ್ ಸ್ಟಾರ್ಟ್ ಮಾಡಿದ, ಪಾಲಿಟೆಕ್ನಿಕ್ ಸ್ಟಾರ್ಟ್ ಮಾಡಿದ್ರಿಂದ ಸಾಕಷ್ಟು ಜನ ಹಳ್ಳಿ. ಗೋಷ್ಠಿಯಲ್ಲಿ ಪ್ರಭಾಕರ್ ಕೆ, ಅಜಿತ್ ಕುಮಾರ್, ಮಹಾಬಲೇಶ್ವರ್, ಮಂಜಪ್ಪ, ಶ್ರೀಧರ್ ಮೂರ್ತಿ, ಸನ್ನಿ ಸ್ಯಾಮ್ಯಲ್, ಸುನೀಲ್ ಕುಮಾರ್, ವಿದ್ಯಾಧರ್ ಸಿಎ ಇನ್ನಿತರರು ಹಾಜರಿದ್ದರು. ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.